ನಮಸ್ತೆ ಎಲ್ಲರಿಗೂ. ನಾವು ಹಿಂದಿನ ವಿಡಿಯೋಗಳಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ದರ್ಶನ, ಗಂಗಾ ಸ್ನಾನ, ಘಾಟ್ಗಳ ವೀಕ್ಷಣೆ, ಗಂಗಾರತಿ ಇದನ್ನೆಲ್ಲ ನೋಡಿದ್ವಿ. ಇದೆಲ್ಲದರ ಹೊರತಾಗಿ ಕಾಶಿನಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ದೇವಸ್ಥಾನಗಳಿದೆ. ಎಲ್ಲವನ್ನೂ ನೋಡಲೇಬೇಕು ಅಂತಂದರೆ ದಿನಗಟ್ಟಲೆ ಕಾಶಿಯಲ್ಲಿ ಉಳಿದ್ರೆ ಮಾತ್ರ ಸಾಧ್ಯ. ಆದರೆ ನೋಡಲೇಬೇಕಾದ ಕೆಲವು ಮುಖ್ಯ ದೇವಸ್ಥಾನಗಳು ಯಾವ್ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಿಂದೂ ಬನಾರಸ್ ಯೂನಿವರ್ಸಿಟಿ ಹತ್ತಿರ ಬಿರ್ಲಾ ಅವರು ನಿರ್ಮಿಸಿರೋ ವಿಶ್ವನಾಥನ ದೇವಸ್ಥಾನ. ಇದು ಮೂಲ ವಿಶ್ವನಾಥನ ದೇವಸ್ಥಾನದ ಮಾದರಿಯಲ್ಲೇ ಇದೆ. ಇಲ್ಲಿ ಲಿಂಗವನ್ನು ಸ್ಪರ್ಶ ಮಾಡಲು ಎಲ್ಲರಿಗೂ ಅವಕಾಶ ಇದೆ. ತುಂಬ ರಶ್ ಇದ್ರೂ ಎಲ್ಲ ದರ್ಶನ ಎಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಇಡೀ ದೇವಸ್ಥಾನನ ಅಮೃತ ಶಿಲೆಯಿಂದನೇ ಕಟ್ಟಲಾಗಿದೆ. ಎರಡನೇದಾಗಿ ನಾವು ಭೇಟಿ ಕೊಟ್ಟಿದ್ದು ಕವಡಿ ಮಾತಾ ಮಂದಿರ. ವಿಶ್ವನಾಥನ ಸಹೋದರಿ ಎನ್ನಲಾದ ಕವಡಿ ಮಾತಾ ದೇವಿಯು ಕಾಶಿಯ ಗ್ರಹ ಬಲ ಭವಿಷ್ಯಗಳನ್ನು ಕಾಯುತ್ತಾಳೆ ಅನ್ನಲಾಗಿದೆ. ಇದು ತುಳಸಿ ಮಾನಸ ಮಂದಿರ ಅಂತ. ಈ ದೇವಸ್ಥಾನವನ್ನು ಭಗವಾನ್ ಶ್ರೀ ರಾಮಚಂದ್ರನಿಗೆ ಅರ್ಪಣೆ ಮಾಡಲಾಗಿದೆ. ಈ ಸ್ಥಳದಲ್ಲಿ ಸಂತ ತುಳಸಿದಾಸರು ರಾಮಚರಿತ ಮಾನಸವನ್ನು ರಚಿಸಿದರು ಎನ್ನಲಾಗಿದೆ. ಎಲ್ಲ ಭಾಷೆಯಲ್ಲೂ ರಚಿಸಿರೋ ರಾಮಾಯಣ ಗ್ರಂಥಗಳನ್ನು ಮೊದಲನೇ ಮಹಡಿಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿ ನೀವು ಗಮನಿಸ್ಬೋದು, ತುಳಸಿದಾಸ ರಾಮಾಯಣದ ಕನ್ನಡದ ಗ್ರಂಥವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಒಂದು ಸುಂದರವಾದ ಪುಷ್ಕರಣಿಯ ಪಕ್ಕದಲ್ಲಿ ಇರುವಂತಹ ದುರ್ಗಾದೇವಿ ಮಂದಿರ ನೋಡಿದ ನಂತರ ನಾವು ಮಣಿಮಂದಿರ ದೇವಸ್ಥಾನಕ್ಕೆ ಹೊರಟ್ವಿ. ಮಣಿಮಂದಿರದ ಮುಂಭಾಗದಲ್ಲಿ ಗೋಶಾಲೆ ಇದೆ. ಮಣಿಮಂದಿರದಲ್ಲಿ 151 ಶಿವಲಿಂಗ ಇದೆ. ಬೇರೆ ಬೇರೆ ದೇವರುಗಳು ಜೊತೆಗೆ ಜ್ಯೋತಿರ್ಲಿಂಗಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ತುಂಬಾ ಸುಂದರವಾದ ವಿಶಾಲವಾದ ಒಂದು ದೇವಸ್ಥಾನ.
ಮಹಾದೇವ ಮಂದಿರ, ಇದು 60 ಅಡಿ ಎತ್ತರದ ಲಿಂಗು ಇದೆ ಇಲ್ಲಿ. ತ್ರಿದೇವ ಮಂದಿರ, ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಇರೋ ದೇವಸ್ಥಾನ. ಆಮೇಲೆ ಕಾಲಭೈರವನ ದೇವಸ್ಥಾನ, ವಿಶಾಲಾಕ್ಷಿ ಮಂದಿರ, ಸಂಕಟಮೋಚನ್ ಬಡೆ ಹನುಮಾನ್ ಮಂದಿರ, ಕಾಶಿ ವಿಶ್ವನಾಥ ಮಂದಿರ, ಕಡೆಯದಾಗಿ ಅನ್ನಪೂರ್ಣೇಶ್ವರಿ ಮಂದಿರ. ಇಷ್ಟು ದೇವಸ್ಥಾನಗಳನ್ನು ಕಾಶಿನಲ್ಲಿ ನಾವು ವೀಕ್ಷಿಸಿದ್ವಿ. ನಮ್ಮ ಕಾಶಿ ಪ್ರವಾಸದ ಕಿರು ಪರಿಚಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.